ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ತೀರ್ಥಹಳ್ಳಿ ಕೇಶವಮೂರ್ತಿ, ಮಲ್ನಾಡ್ ಕೋಚಿಂಗ್ ಸೆಂಟರ್ನ ಚೀಫ್ ಮೆಂಟರ್ ಮತ್ತು ಡೈರೆಕ್ಟರ್. ಸ್ನೇಹಿತರೆ, ನಾನು ಈ ದಿನ ನಿಮ್ಮನ್ನ ಉದ್ದೇಶಿಸಿ ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಲ್ನಾಡ್ ಕೋಚಿಂಗ್ ಸೆಂಟರು ಬೆಂಗಳೂರಿನ ಮತ್ತಿಕೆರೆಯಲ್ಲಿ 15 ವರ್ಷ ಸೇವೆ ಮಾಡಿ ಈಗ ಇನ್ನು 15 ವರ್ಷ ಹೆಸರುಘಟ್ಟ ರೋಡಿಗೆ ಶಿಫ್ಟ್ ಆಗಿದ್ದು ನಿಮಗೆ ಗೊತ್ತಿದೆ. ಕಳೆದ 30 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ 30 ವರ್ಷ ಅಂದೆ ಅಂದ್ರೆ, ನಾನು 1996ರ ಅಕ್ಟೋಬರ್ನಲ್ಲಿ ನನ್ನ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಲಾಖೆಯಿಂದ ಹೊರಗೆ ಬಂದು ನಾನು UPSC ಮತ್ತು KPSC ಪರೀಕ್ಷೆಗಳ ನನ್ನ ಓದಿನ ಅನುಭವದಿಂದನೇ ಇವತ್ತು ಸಂಸ್ಥೆ ಕಟ್ಟಿದ್ದೀನಿ. 5 ವರ್ಷ ಬೋರ್ಡ್ ಹಾಕಿರ್ಲಿಲ್ಲ, ಇನ್ನು 25 ವರ್ಷ ಬೋರ್ಡ್ ಹಾಕಿ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಕೂಡ ನಮ್ದಾಗಿದೆ. ಈ ನಮ್ಮ 30 ವರ್ಷದ ಪ್ರಯಾಣ, ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ 35 ಇಯರ್ಸ್. ಗೊತ್ತಿರಲಿ, 35, 30, 25 ಕನ್ಫ್ಯೂಸ್ ಮಾಡ್ಕೊಬಿಡಿ. 35 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಸಬ್ ಇನ್ಸ್ಪೆಕ್ಟರ್ ಜಾಬ್ ರಿಸೈನ್ ಮಾಡಿ 30 ವರ್ಷ ಆಯ್ತು, ಸಂಸ್ಥೆ ಬೋರ್ಡ್ ಹಾಕಿ 25 ವರ್ಷ ಆಯ್ತು. ಈ ನನ್ನ ದೀರ್ಘ ಸೇವೆಯಲ್ಲಿ, ಅಂದ್ರೆ ನನ್ನ ಹೋರಾಟದಲ್ಲಿ, ಸುಮಾರು 10,000 ಮಂದಿಗೂ ಅಧಿಕ ಜನ ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಟು IAS. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಯಾಕಂದ್ರೆ ಬಳ್ಳಾರಿ ಬಂದು 2 ದಿನ ಆಯ್ತು. ನಿನ್ನೆ ರಾತ್ರಿ ಮೀಟಿಂಗ್ ಅಲ್ಲಿ, ಇವತ್ತು ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೆ. ಇಲ್ಲೇ ಚಿತ್ರದುರ್ಗ ಮೂಲದ ದೊಡ್ಡೇರಿಯವರು DR ಮೇಘಶ್ರೀ ಅಂತ ಕೂಡ ಒಬ್ರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು ಕನ್ನಡ ಸಾಹಿತ್ಯ ತಗೊಂಡು IAS ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಫ್ರಮ್ ಕಾನ್ಸ್ಟೇಬಲ್ ಟು IAS. ನೋಡಿ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಾದ್ರೆ ಸೆಕೆಂಡ್ PUC ಪಾಸ್ ಆಗಿದ್ರು ಸಾಕು ಸ್ನೇಹಿತರೆ. ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿ 19 ವರ್ಷ ದಾಟಿದ್ರೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್, CARO, DRO, ರಿಸರ್ವ್, KSRP ಹುದ್ದೆ ಸಿಕ್ಕರೆ ನಿಮಗೆ ಮಿನಿಮಮ್ ಮಂತ್ಲಿ ಸ್ಯಾಲರಿ 50,000 ಇದೆ. 50,000. ನೀವು ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯಕ್ಕೆ ಬಂದಿ. ಪೀಣ್ಯದಲ್ಲಿ ಯಾವ ಕಂಪನಿ ಜಾಬಲ್ಲೂ ನಿಮಗೆ ಫ್ರೆಶರ್ಸ್ಗೆ PUC ಆದವರಿಗೆ 10 ರಿಂದ 15 ಅಥವಾ 20,000 ಸಂಬಳ ಕೊಡ್ತಾರೆ. ನಾನು ನೀವೆಲ್ಲರೂ ಕಾನ್ಸ್ಟೇಬಲ್ ಆಗಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ದಟ್ ಈಸ್ ಎ ಮಿನಿಮಮ್ ಜಾಬ್. ಸೆಕೆಂಡ್ PUC ಪಾಸ್ ಆದವರು ಯಾರು ಬೇಕಾದ್ರೂ ನನ್ನನ್ನು ನೇರ ಸಂಪರ್ಕ ಮಾಡಬಹುದು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2,000 ಕಾಲಾಗ್ತಾ ಇದಾವೆ. ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಕಾಲಾಗ್ತಾ ಇದಾವೆ. CRO, DRO ಮತ್ತು KSISF, ಸಿಟಿ ಆರ್ಮ್ಡ್ ರಿಸರ್ವ್, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್, ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ, ಪ್ಲಸ್ ಅಬಕಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಜ್ ಪೊಲೀಸ್ ಸಬ್ ಕಾನ್ಸ್ಟೇಬಲ್ ಮತ್ತು ಎಕ್ಸೈಜ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಹೀಗೆ ಹಲವು ಉದ್ಯೋಗಗಳು ಕಾಲಾಗ್ತಾ ಇದಾವೆ. ಯಾಕಂದ್ರೆ ಇದುವರೆಗೂ ಸ್ನೇಹಿತರೆ SC ಒಳ ಮೀಸಲಾತಿಯ ಪ್ರಾಬ್ಲಮ್ ಇತ್ತು. ಇನ್ ಮುಂದೆ ಆ ಸಮಸ್ಯೆ ಇಲ್ಲ. ನಂಬರ್ 2, ಯಾರ್ಯಾರು BA, BSc, BCom ಡಿಗ್ರಿ ಆಗಿದೆಯಲ್ಲ, BA, BSc, BCom ಡಿಗ್ರಿ, ನೀವೇನ್ ರ್ಯಾಂಕ್ ಬರ್ಬೇಕಾಗಿಲ್ಲ, ಗೋಲ್ಡ್ ಮೆಡಲ್ ಬೇಕಾಗಿಲ್ಲ. ಪಾಸ್ ಕ್ಲಾಸ್ BA, BSc, BCom ಕ್ಯಾನ್ ಟೇಕ್ ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಟು IAS. ಸದ್ಯ ಕರ್ನಾಟಕದವ್ರು ನಾವೆಲ್ಲ ಆಗಿದ್ರಿಂದ ಕರ್ನಾಟಕ ಸರ್ಕಾರದಲ್ಲಿ ಪದವೀಧರರಿಗೆ, ಡಿಗ್ರಿ ಮುಗಿಸ್ತವರಿಗೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್, ಸಬ್ ಇನ್ಸ್ಪೆಕ್ಟರ್ ರಿಸರ್ವ್, ಸಿವಿಲ್, KSISF, ಎಕ್ಸೈಜ್, ವೆರೈಟೀಸ್ ಆಫ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಇಷ್ಟರಲ್ಲೇ ಅಂದ್ರೆ ಸದ್ಯದಲ್ಲೇ 1,000 ಪೋಸ್ಟ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಕಾಲಾಗ್ತಾ ಇದೆ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇವೆಲ್ಲ ನಿಮಗೆ ಕರ್ನಾಟಕ ಸರ್ಕಾರ ಕರೆಯುವ ಬೇರೆ ಬೇರೆ ನೇಮಕಾತಿಗಳು. ನೀವು ಯಾಕೆ ಮಲ್ನಾಡ್ ಕೋಚಿಂಗ್ ಸೆಂಟರ್ಗೆ ಕ್ಲಾಸಿಗೆ ಬರಬೇಕು? ಸ್ಪೆಷಾಲಿಟಿ ಏನು ಸ್ನೇಹಿತರೆ? ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದೀನಿ, 35 ವರ್ಷ ಇದೆ. ಬೋರ್ಡ್ ಹಾಕಿ 25 ವರ್ಷ ಆಯ್ತು. 10,000 ಮಂದಿ ಆಫೀಸರ್ಸ್ ಆಗಿದ್ದಾರೆ. ಆಫೀಸರ್ ಆಗೋದಕ್ಕೆ ಅರ್ಹತೆ ಅಂದ್ರೆ ಓದಕ್ಕೆ ಬರೆಯಕ್ಕೆ ಕನ್ನಡ ಬಂದ್ರು ಸಾಕಣ್ರಿ. ಸಿಂಪಲ್ ಆಗಿ ಓದಕ್ಕೆ ಬರೆಯಕ್ಕೆ ಕನ್ನಡ, ಓದಕ್ಕೆ ಬರೆಯಕ್ಕೆ ಇಂಗ್ಲಿಷ್, ಮಾತನಾಡಕ್ಕೆ ಇಂಗ್ಲಿಷ್ ಬರ್ಬೇಕಾಗೆ ಇಲ್ಲ. ಸಾಕಷ್ಟು ಜನ ಮಿಡ್ಲ್ ಕ್ಲಾಸ್ ಅಥವಾ ಬಿಲೋ ಲೋಯರ್ ಮಿಡ್ಲ್ ಕ್ಲಾಸ್ ಇಂದ ಬಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಕುಟುಂಬದಿಂದ ಬಂದು ಆರ್ಡಿನರಿ BA, BSc, BCom ಪಾಸ್ ಆದವರು ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ, ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಫ್ರಮ್ ಬೀದರ್ ಟು ಬೆಂಗಳೂರು, ಯಾವುದೇ ಕರ್ನಾಟಕ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅಲ್ಲೊಂದು 4 ಮಂದಿ ನನ್ನ ಸ್ಟೂಡೆಂಟ್ಸ್ ಆಫೀಸರ್ಸ್ ಇರ್ತಾರೆ. ನೀವು RDPR, ಪಂಚಾಯತ್ ರಾಜು, ಎಜುಕೇಶನ್ ಡಿಪಾರ್ಟ್ಮೆಂಟ್, ಸೆಕ್ರೆಟರಿಯೇಟ್, ಬೆಂಗಳೂರು ವಿಧಾನಸೌಧ ಹೋಗಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಸೆಕ್ರೆಟರಿಯೇಟ್, ಹೆಡ್ ಕ್ವಾರ್ಟರ್ ವಿಧಾನಸೌಧ, ನೌಕರ ಸಂಘದ ಅಧ್ಯಕ್ಷನೇ ಡಾಕ್ಟರ್ ರಮೇಶ್ ಶಂಗ ನಮ್ಮ ಸ್ಟೂಡೆಂಟ್. ವಯನಾಡ್ DC ನಮ್ಮ ಸ್ಟೂಡೆಂಟ್. ಈ ಬಳ್ಳಾರಿಲಿ ಒಂದು 10 ಜನ 3 ಸ್ಟಾರ್ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಸ್ಟೂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ.
ನಾ ಬರೀ ಬಳ್ಳಾರಿಗೆ ಬಂದಿದ್ದು ಬಳ್ಳಾರಿ ವಿದ್ಯಾರ್ಥಿಗಳನ್ನು ಮಾತ್ರ ಅಟ್ರಾಕ್ಟ್ ಮಾಡ್ಲಿಕ್ಕೋ ಅಥವಾ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೋ ಅಲ್ಲ. ಬಳ್ಳಾರಿನೂ ಒಂದು ಪೊಟೆನ್ಷಿಯಲ್ ಏರಿಯಾ. ಇದು ಕಲ್ಯಾಣ ಕರ್ನಾಟಕಕ್ಕೆ ಸೇರ್ತದೆ. ತುಂಬಾ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಬೀದರು, ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಆಮೇಲೆ ಈ ಕಡೆ ನಿಮ್ಮ ಏನು ಹೊಸದೀಗ ವಿಜಯನಗರ ಡಿಸ್ಟಿಕ್ ಇದೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ, ನೂರಾರು ಪದವಿ ಕಾಲೇಜುಗಳಿದಾವೆ. ನಾನು ನಿನ್ನೆ ಕೂಡ ಒಬ್ಬ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಭೇಟಿ ಮಾಡಿದೆ. ಸರ್, ನಿಮ್ ಕಾಲೇಜಲ್ಲಿ 1000 ಜನ ವರ್ಷಕ್ಕೆ ಡಿಗ್ರಿ ಮುಗಿಸಿ ಹೋಗ್ತಾರೆ, ಎಷ್ಟು ಜನ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಸರ್? ಇಲ್ಲ ಸರ್, ಒಬ್ರಿಗೂ ಇಲ್ಲ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ನಿಮ್ ಕಾಲೇಜಲ್ಲಿ ಎಷ್ಟು 1000 ಜನ ಇದಾರೋ ನನ್ನ ಹತ್ರ ಕ್ಲಾಸಿಗೆ ಕಳಿಸಿ, ನಾನು ಇಡೀ 1 ವರ್ಷ ಪಾಠ ಮಾಡ್ತೀನಿ, ಇಡೀ 1 ವರ್ಷಕ್ಕೆ 51,000 ಚಾರ್ಜ್ ಮಾಡ್ತೀನಿ. ಅವ್ರಿಗೆ ಜಾಬ್ ಆಗಿಲ್ಲ ಅಂದ್ರೆ ಪೂರ್ತಿ ಫೀಸ್ ವಾಪಸ್ ಕೊಡ್ತೀನಿ. ಇದು ನನ್ನ ಓಪನ್ ಚಾಲೆಂಜ್. ಇದನ್ನ ಎಲ್ಲರೂ ಬೇಕಾದ್ರೆ ನೀವು ಈ ಭಾಗದ ವಿದ್ಯಾರ್ಥಿಗಳು ಇದನ್ನ ತಗೊಳ್ಳಿ. ನನ್ನ ಕಂಡೀಷನ್ ಒಂದೇ, ನಾನು ಹೇಳ್ಕೊಟ್ಟಿದ್ದ ಕ್ವಶನ್ ಎಕ್ಸಾಮಿಗೆ ಬಂದ್ರೆ ತಪ್ಪು ಬರಿಬಾರ್ದು. ನೀವೇನು ಸ್ವತಃ ಓದಿ ಕಲ್ತಿರ್ತಿರಲ್ಲ ಅದನ್ನ ತಪ್ಪು ಬರಿಬೇಡಿ. ಎರಡೇ ಕಂಡೀಷನ್. ನಿಮಗೆ ಗೊತ್ತಿರೋದು ತಪ್ಪು ಬರಿಬೇಡಿ, ನಾನು ಹೇಳ್ಕೊಟ್ಟಿರೋದು ಎಕ್ಸಾಮಿಗೆ ಬಂದ್ರೆ ತಪ್ಪು ಬರಿಬೇಡಿ. ನಿಮಗೆ ಗೊತ್ತಿರೋದು ನಾನು ಹೇಳ್ಕೊಟ್ಟಿದ್ದು ಎರಡನ್ನೂ ಪೂರ್ತಿ ಸರಿ ಬರ್ದಿರಾ, ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗಿಲ್ಲ, ಕ್ವಶನ್ ಪೇಪರ್ OMR ಶೀಟ್ ತಗೊಂಡು ಅದೇ ದಿನ ಬಂದು ನನ್ನ ಭೇಟಿ ಮಾಡಿ. ನೀವು ಎಷ್ಟು ದುಡ್ಡು ಕಟ್ಟಿದಿರೋ ಅಷ್ಟು ದುಡ್ಡು ಅದೇ ದಿನ ವಾಪಸ್ ಕೊಡ್ತೀನಿ. ಒಂದು ಕ್ವಶನ್ ತಪ್ಪರಿದ್ರು ದುಡ್ಡು ವಾಪಸ್ ಕೊಡೋದಿಲ್ಲ. ಈ ಅರ್ಥದಲ್ಲಿ ಹೇಳ್ತಾ ಇದೀನಿ. ಬರೀ 51,000 ಫೀಸಿಗೆ 1 ವರ್ಷ ಪಾಠ ಮಾಡಿ ಲೈಫ್ ಸೆಟ್ಲ್ ಮಾಡ್ತೀನಿ. ಒಂದ್ ಸಣ್ಣ ಕಂಪ್ಯಾರಿಸನ್ ಮಾಡ್ತೀನಿ ಸ್ನೇಹಿತರೆ. ಬೆಂಗಳೂರಿನಲ್ಲಿ LKG, UKG ಮೊದಲನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಫೀಸ್ 1.5 ಲಕ್ಷ ಇದೆ. 1.5 2 ಲಕ್ಷ. ಇನ್ನು ಪ್ರತಿಷ್ಠಿತ ಶಾಲೆಗಳಿದಾವೆ, ನಾನು ಹೆಸರೇ ಹೇಳಲ್ಲ, 10 ಲಕ್ಷ ಇದಾವೆ. ಇಂಜಿನಿಯರಿಂಗ್ ಕಾಲೇಜಿನ 1 ವರ್ಷದ ಫೀಸು 2 ಲಕ್ಷ, 4 ವರ್ಷ ಕೋರ್ಸ್ ಮುಗಿಸ್ಬೇಕಾದ್ರೆ 8 ಲಕ್ಷ ಫೀಸು. ಬರೀ 51,000 ಫೀಸ್ ಕಟ್ಟಿ 1 ವರ್ಷ ಕ್ಲಾಸಿಗೆ ಬನ್ನಿ. 100% ಜಾಬು, ಇಲ್ಲ ದುಡ್ಡು ವಾಪಸ್. ಇದು ಓಪನ್ ಚಾಲೆಂಜು. ಯಾರಿಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ವಿದ್ಯಾರ್ಥಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ನಾನು ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಕಾನ್ಸ್ಟೇಬಲ್ ಟು IAS ಯಾವುದೇ ಸಿವಿಲ್ ಸರ್ವಿಸಸ್ ರೈಟ್ ನಾವು ಇನ್ನು ಬ್ಯಾಂಕಿಂಗು, SSC, RRB, IBPS ಇವೆಲ್ಲ ಭಾರತ ಸರ್ಕಾರದ ಎಕ್ಸಾಮ್. ರಿಪೀಟ್ ಮಾಡ್ತೀನಿ ನೋಡಿ, ಬ್ಯಾಂಕಿಂಗು, IBPS, RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೆಂಟ್ರಲ್ ಗೌರ್ಮೆಂಟ್ CGL, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್. ನಮ್ಮ ಹತ್ರ 10 ಜನ ಟೀಮ್ ಇದೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ, ನಾನು ತೀರ್ಥಹಳ್ಳಿ ಕೇಶವಮೂರ್ತಿ, ಐ ಆಮ್ ಟೀಮ್ ಲೀಡರ್. ಹಾಗಾಗಿ ಯಾರಿಗೆ ತಮ್ಮ ಭವಿಷ್ಯನ ಉದ್ಧಾರ ಮಾಡ್ಕೋಬೇಕು ಅಂತ ಇದಿರೋ, ನಮ್ಮ ಹತ್ರ ಉತ್ತಮವಾದ ಹಾಸ್ಟೆಲ್ ಇದೆ, ಲೈಬ್ರರಿ ಇದೆ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ. ಎಜುಕೇಶನ್ ಮಾತ್ರ ಕೋ ಎಜುಕೇಶನ್ ಆಫ್ಲೈನ್ ಬೆಂಗಳೂರಿಗೆ ಕೂಡ ನೀವು ಬರ್ಬೋದು. ಯಾರಿಗೆ ಬೆಂಗಳೂರಿಗೆ ಬರಕ್ ಆಗದಿಲ್ವೋ ಅವರಿಗೆ ನಾನು ಶಾರ್ಟ್ಲಿ ಬಳ್ಳಾರಿಗೆ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದು ಓರಿಯಂಟೇಶನ್ ಕ್ಯಾಂಪು ಬಳ್ಳಾರಿಯಲ್ಲಿ ಮಾಡ್ತೀನಿ, ಹಾಸ್ಪಿಟಲ್ ಮಾಡ್ತೀನಿ, ಗುಲ್ಬರ್ಗದಲ್ಲಿ ಮಾಡ್ತೀನಿ, ಸೆಂಟ್ರ್ ಈ ಭಾಗದಲ್ಲಿ ಗ್ಯಾರಂಟಿ ಓಪನ್ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಬೇಕು, ಉದ್ಧಾರ ಆಗ್ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಪುಕ್ಷಟೆ ಸಂಪರ್ಕ ಮಾಡಬೇಡಿ. ಉದ್ಧಾರ ಆಗ್ಬೇಕಂತ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ನನ್ನನ್ನು ಭೇಟಿ ಮಾಡಿ. 100% ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸ್ಆಪ್ ನಂಬರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಹೇಳ್ತೀನಿ ಸ್ನೇಹಿತರೆ, ನೋಟ್ ಡೌನ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ಇರ್ತದೆ. ನಾನು ತೀರ್ಥಹಳ್ಳಿ ಕೇಶವಮೂರ್ತಿ, ಚೀಫ್ ಮೆಂಟರ್, ಮಲ್ನಾಡ್ ಕೋಚಿಂಗ್ ಸೆಂಟರ್, 9481100670. ರಿಪೀಟ್ ಒನ್ಸ್ ಅಗೈನ್, 9481100670. ಶಿಕ್ಷಣಕ್ಕೆ ಸಂಬಂಧಪಟ್ಟ ಯಾವ ಡೌಟ್ ಇದ್ರು ನನ್ನ ಪ್ರಶ್ನೆ ಮಾಡಿ, ವಾಟ್ಸ್ಆಪ್ ಮಾಡಿ. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ ಭವಿಷ್ಯದಕ್ಕೆ, ನಿಮ್ಮ ಉದ್ಧಾರಕ್ಕೆ ನಾನು ಇರ್ತೀನಿ. ಎಲ್ರಿಗೂ ನಮಸ್ಕಾರ.